ಟಾಯ್ಲೆಟ್ ಅದು ಮಾಡಬೇಡ. ಆತ್ಮೀಯರಲ್ಲಿ ಸವಿನೀಯ ಪ್ರಾರ್ಥನೆ ಏನಂತಂದರೆ, ಮಳಖೇಡದ ರಾಷ್ಟ್ರಕೂಟರ ರಾಜಧಾನಿ ಅಂತೇಳಿ ರಾಜಧಾನಿ ಆಗಿರ್ತಕ್ಕಂಥ ಮಾನ್ಯಖೇಟದ ಮಳಖೇಡ್ ಕೋಟೆಯಲ್ಲಿ ನಾವೆಲ್ಲ ಇದ್ದೀವಿ. ಇವಾಗ ಇಲ್ಲಿಂದ ಒಂದು ವಾತಾವರಣ ನೋಡಿದಾಗ ತುಂಬ ಬೇಜಾರಾಗ್ತದೆ. ಬೇಜಾರಿಗಿಂತ ತುಂಬಾ ಬೇಜಾರಾಗ್ತದೆ. ಯಾಕಂತಂದರೆ ಇಲ್ಲಿ ಎಲ್ಲ ನೋಡ್ಬೋದು ನಾವು. ನಮ್ಮ ಮನೆಯಲ್ಲಿ ಒಂದು ಕಸ ಆಗಿರ್ಬೋದು, ವೇಸ್ಟ್ ಪದಾರ್ಥ ಆಗಿರ್ಬೋದು, ನಾವು ನಮ್ಮ ಮನೇಲಿ ಹಾಕಂಗಿಲ್ಲ. ಸೊ ಇದು ನಮ್ಮೆಲ್ಲರ ಸೊತ್ತು. ಇದು ಸರ್ಕಾರದ ಸೊತ್ತು ಅನ್ನೋದಕ್ಕಿಂತ ಇದರಲ್ಲಿ ನಮ್ಮ ಸೊತ್ತು. ನಾವು ಇಂಥ ಒಂದು ಪುಣ್ಯದ ಭೂಮಿಯಲ್ಲಿ ಹುಟ್ಟಿದ್ದೀವಿ ಅನ್ನೋದೇ ನಮ್ಮದೊಂದು ಸೌಭಾಗ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಎಲ್ಲರೂ ಜನ ಏನು ಮಲಮೂತ್ರ ವಿಸರ್ಜನೆ ಮಾಡೋದಾಗಲಿ, ಮದ್ಯಪಾನ ಮಾಡೋದಾಗಲಿ, ಸಿಗರೇಟ್ ಸೇದೋದಾಗಲಿ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಮನೆಯನ್ನು ನಾವೇ ಸ್ವಚ್ಛತೆ ಇಟ್ಕೋಬೇಕು. ಅದೊಂದೇ ನಮ್ಮದು ಧ್ಯೇಯವಾಕ್ಯ ಆಗಿರ್ಬೇಕು. ಇವಾಗ ಸರ್ಕಾರ ಅಭಿವೃದ್ಧಿ ಪಡಿಸುತ್ತೆ, ಬಜೆಟ್ ಇರುತ್ತೆ, ಇರಲ್ಲ, ಅದು ಮತ್ತು ಬೇರೆ. ಅಭಿವೃದ್ಧಿ ಪಡಿಸೋದು ಸರ್ಕಾರ ಗಮನಕ್ಕೆ ತರೋಣ, ಇದ್ದಿದ್ದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಅದು ನಮ್ಮೆಲ್ಲರ ಕರ್ತವ್ಯ ಅಂಥೇಳಿ ನಾನು ಸಮಸ್ತ ಮಳಖೇಡ್ ಗ್ರಾಮದ ಸರ್ವ ಜನರಲ್ಲಿ ತುಂಬ ಕಳಕಳಿಯಿಂದ ಕೈ ಮುಗಿಸಿ ಜೋಡಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ದಯವಿಟ್ಟು ಇಲ್ಲಿ ಯಾರೇ ಆಗಲಿ, ಸಣ್ಣವ್ರು ಹಿಡ್ಕೊಂಡು ದೊಡ್ಡವರಾಗಲಿ, ಯಾರೇ ಆಗಲಿ, ಮಹಿಳೆಯರಾಗಲಿ, ಪುರುಷರಾಗಲಿ, ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದಾಗಲಿ, ಯುವಕರು ಸಿಗರೇಟು, ಗುಟುಕ, ಡ್ರಿಂಕ್ಸ್ ಅದು ಕುಡಿಯೋದೆಲ್ಲ, ಮದ್ಯಪಾನ ಮಾಡೋದಾಗಲಿ ದಯವಿಟ್ಟು ಯಾರು ಮಾಡಬೇಡ್ರಿ. ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಮೇಡಮ್.